ಏನು ಹೇಳ್ತಿದ್ದಾರೆ ಚಿಕ್ಕಪ್ಪ? ನಿಮ್ಗಿದೆಲ್ಲ ಮೊದಲೇ? ಅಭಿ, ಮಹೇಶ್ ಅವ್ರಿಗೂ ಇದೆಲ್ಲ ವಿಷಯನೂ ಗೊತ್ತು. ಅಂದರೆ ಚಿಕ್ಕಮ್ಮ ಆಫೀಸಿಗೆ ಮೋಸ ಮಾಡ್ತಿರೋದು, ಮನೇಲಿ ನಡೆದಿದ್ದು ಇದೆಲ್ಲ ನಿಮಗೆ ಗೊತ್ತಾ ಚಿಕ್ಕಪ್ಪ? ಅವಳು ನನ್ನ ಹೆಂಡತಿ ಅಭಿ. ನಿಮ್ಮೆಲ್ರಿಗಿನ್ನ ಹೆಚ್ಚಾಗಿ ನಾನು ಅವಳನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಅವಳ ಬಗ್ಗೆ ತಿಳ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಅವಳ ಬಗ್ಗೆ ಏನು ಗೊತ್ತೋ ಅದಕ್ಕಿಂತ ಹೆಚ್ಚಿಂದೇ ನನಗೆ ಗೊತ್ತು. ಹೇಳಿಲ್ಲ ಚಿಕ್ಕಪ್ಪ. ಹೇಗೆ ಹೇಳೋಕ್ಕಾಗ್ತಿತ್ತು ಅಭಿ? ಈಗ ಅಣ್ಣ ಯಾವ ಮನಸ್ಥಿತಿಲಿ ಇದ್ದಾನೋ ಇದುವರೆಗೂ ನೀವು ಅದೇ ಮನಸ್ಥಿತಿಲಿ ಇದ್ರಿ. ಶಾರ್ವರಿ ಮೇಲೆ ನಿಮಗೂ ಅಷ್ಟೇ ನಂಬಿಕೆ ಇತ್ತು. ಅಂದರೆ ಎಲ್ಲ ವಿಷಯಗಳು ನಿಮಗೆ ಮೊದಲೇ ಗೊತ್ತಿದ್ರು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ನಾನಿದ್ದೆ. ಅವಳು ಮಾಡಿರೋ ಅನ್ಯಾಯಗಳು ಒಂದಾಗೆರಡ, ಅದನ್ನೆಲ್ಲ ಅಣ್ಣನ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡಬೇಕು. ಅವಳು ಮಾಡಿರೋ ಪಾಪದ ಕೆಲಸಗಳಿಗೆ ಪ್ರಾಯಶ್ಚಿತ ಆಗಬೇಕು. ಅವಳು ಸಾಮಾನ್ಯದವಳಲ್ಲ. ಯಾವಾಗಲೂ ಮನಸ್ಸಲ್ಲಿ ಕೆಟ್ಟದನ್ನು ಯೋಚನೆ ಮಾಡ್ತಾ ಈ ಮನೆಯವರೆಲ್ಲರ ಮೇಲೆ ವಿಷಾಕಾರವಳು. ಮಹೇಶ್ ಅವರೇ, ಈ ಮನೆನ ಮುಳುಗಿಸ್ಬೇಕು ಅಂತಾನೆ ಈ ಮನೆ ಸೇರ್ಕೊಂಡಿರೋಳು. ಈ ಮನೆಯಲ್ಲಿ ನಡೆದಿರೋ ಅನಾಹುತಗಳಿಗೆ ಕಾರಣನೇ ಅವಳು. ಮಹೇಶ್ ಅವರೇ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಾಳವಳು. ತನ್ನ ಆಸೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಪ್ರಾಣಗಳನ್ನೇ ಬಲಿ ಕೊಡೋ ಪಾಪಿ ಅವಳು. ಅವಳಿಂದನೇ ನಿಮ್ಮ ಮಹೇಶ್ ಅವರೇ, ಸಾರಿ ಅಭಿ. ನೀವೆಲ್ಲರೂ ಅವಳನ್ನ ಎಷ್ಟು ನಂಬ್ಕೊಂಡಿದ್ರಿ? ನಿಮಗೆ ಮೋಸ ಮಾಡುವಂಥ ಧೈರ್ಯ ಅವಳಿಗೆ ಹೇಗೆ ಬಂತು? ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಕೋಪ ಬಂತಷ್ಟೆ. ನನಗೂ ಅಷ್ಟೇ ಕೋಪ ಇದೆ ಚಿಕ್ಕಪ್ಪ. ಕೋಪದ ಜೊತೆಗೆ ದುಃಖನೂ ಇದೆ. ಆದರೆ ಈಗ ನನಗುರಿ ಒಂದೇ, ಚಿಕ್ಕಮ್ಮ ಮಾಡಿರೋ ಮೋಸದ ಬಗ್ಗೆ ಅಪ್ಪಂಗೆ ಹೇಳಬೇಕು. ಹಾಗಾದ್ರೆ ನಾಳೆಯಿಂದನೇ ನಿಮ್ಮ ಕೆಲಸಗಳನ್ನ ಶುರು ಮಾಡಿ. ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಯೋಚನೆ ಮಾಡಿ ತಾಳ್ಮೆಯಿಂದ ಮಾಡಿ. ಸರಿ ಅಮ್ಮ, ಹಾಗೆ ಆಗಲಿ. ಅಭಿ, ಶಾರ್ವರಿಗೆ ಅವಳ ತಪ್ಪಿನ ಅರಿವು ಆಗಬೇಕು. ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ಅದಕ್ಕಾಗಿ ನಾನು